ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಮಂಗಳ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಗೈಸ್. ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಒಂದು ವರ್ಷದಿಂದ. ಇವತ್ತು ಒಬ್ಬರ ಬಗ್ಗೆ ನಾನು ನನ್ನ ಜೀವನದಲ್ಲಾದ ಬದಲಾವಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಅದು ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಅದೇ ನಮ್ಮ ರಾಯರಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್? ಎಲ್ರಿಗೂ ಇಷ್ಟ. ಬಟ್ ಅವ್ರ ಪವಾಡಗಳೇ ಅದ್ಭುತ. ಎಷ್ಟೋ ಜನನ ಮನೇಲಿ ಇವತ್ತು ಒಂದು ಪವಾಡ ನಡೀತಿದೆ, ಕಷ್ಟಗಳು ತೀರ್ತಾ ಇದೆ, ಕಷ್ಟಗಳೆಲ್ಲ ಕಳೀತಾ ಇದೆ, ಸಂಸಾರ ಚೆನ್ನಾಗಿದೆ. ಅದು ನಮ್ಮ ರಾಯರಿಂದ ಅಂತ ನಾನು ಹೇಳ್ತೀನಿ. ಏಕೆಂತ ಹೇಳಿದ್ರೆ ಎಷ್ಟೋ ಜನ ಕಷ್ಟದಲ್ಲೇ ಮುಳುಗೋಗಿರುತ್ತಾರೆ. ಅವರಿಗೆ ಒಂದೇ ಒಂದು ಭರವಸೆ ಬರುತ್ತೆ ಅಂದರೆ ಅದು ರಾಯರನ್ನ ಪೂಜೆ ಮಾಡೋದು, ರಾಯರನ್ನ ಆರಾಧಿಸೋದು. ಅದು ನನ್ನ ಜೀವನದಲ್ಲೂ ನಡೀತು. ನನಗೆ 2025 ತುಂಬ ಲಕ್ಕಿಯೆಸ್ಟ್ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ಜೀವನ ಬದಲಾಗಿದೆ ಈ ವರ್ಷದಲ್ಲಿ. ನಾನು ರಾಯರನ್ನ ನಂಬಿದ್ದು ಈ ವರ್ಷದಲ್ಲಿ, ನನ್ನ ಜೀವನ ಬದಲಾಗಿದ್ದು ಈ ವರ್ಷದಲ್ಲಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಚೇಂಜ್ ಆದೆ ಅಂತ ಹೇಳಿದ್ರೆ, ನಾನು ತುಂಬ ವೀಕು. ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ವೀಕು ಅನ್ನೋದಕ್ಕಿಂತ ತುಂಬ ಭಯ ಪಡೋ ಹುಡುಗಿ. ಆಮೇಲೆ ತುಂಬ ಜನಗಳ ಬಳಕೆನೇ ಇಲ್ಲ. ಏನೇ ಒಂದು ಮಾತಾಡಬೇಕಂದ್ರೂ ಭಯ ಜಾಸ್ತಿ. ನನ್ನ ಹತ್ರ ಏನೂ ಆಗೋಲ್ಲ, ನನ್ನ ಕೈಯಿಂದ ಏನೂ ಆಗೋಲ್ಲ, ಈ ಥರ ಮೆಂಟಾಲಿಟಿ ನನ್ನದು. ಅದೇ ಥರ ಇರುವಾಗ ನಾನೊಂದೇನೋ ಮಾಡ್ತೀನಿ, ಎಲ್ಲೋ ಹೋಗಿ ಬದುಕ್ತೀನಿ ಅಂತಂದರೆ ಅದು ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅಲ್ವಾ? ನನಗೆ 2024 ತುಂಬ ಕಷ್ಟಕರವಾದ ವರ್ಷ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಕಷ್ಟ ನೋಡಿದ ಅತಿ ಹೆಚ್ಚು ಕಷ್ಟ ನೋಡಿದಂಥ ವರ್ಷ ಅದಾಗಿತ್ತು. ಹಂಗೇ ನನ್ನ ಲೈಫ್ ಚೇಂಜ್ ಮಾಡಿದ ವರ್ಷವೂ ಅದೇ ಆಗಿತ್ತು. ಏಕೆ ಅಂತ ಹೇಳಿದ್ರೆ, ಕಷ್ಟ ಯಾರಿಗೆ ಬರಲ್ಲ ಹೇಳಿ? ಎಲ್ರಿಗೂ ಇರುತ್ತೆ. ಆದರೆ ಕೆಲವೊಬ್ಬರಿಗೆ ಯಾವ ಥರ ಕಷ್ಟ ಅಂದರೆ ಜೀವನನೇ ಬೇಡ, ಸತ್ತೋಗ್ಬಿಡೋಣ ಅನ್ನೋ ಥರ. ಆ ಲೈಫಿಗೆ ನಾನು ಹೋಗಿದ್ದೆ ಆಯಿತಾ. ಯಾವ ಥರ ಅಂದರೆ, ನನ್ನ ಅಕ್ಕಪಕ್ಕದಲ್ಲಿ ಇರೋರು ಕೂಡ ತೂಚಿ ನೀನಾ ಅನ್ನೋ ಮಟ್ಟಿಗೆ, ಏನೋ ನನ್ನ ಹತ್ರ ಚೆನ್ನಾಗಿರೋರೆಲ್ಲ ನನಗೆ ಉಲ್ಟಾ ಹೊಡೆದಿರೋರ ಥರ. ನನಗೊಂದು ಕ್ಷಣ ಏನೇನು ಅನ್ನಿಸ್ತಿತ್ತು ಅಂದರೆ, ಏನಾಗ್ತಿದೆ ನನ್ನ ಲೈಫಲ್ಲಿ, ಇದಕ್ಕೆಲ್ಲ ಏನು ಕಾರಣ ಅಂತ. ಅಲ್ಲಿಗಂಟ ನಾನು ಯಾವುದೇ ದೇವ್ರನ್ನ ನಂಬ್ತಾ ಇದ್ದೆ. ದೇವ್ರನ್ನ ನಂಬ್ತಾ ಇದ್ದೆ, ಇಲ್ಲ ಅಂತಲ್ಲ. ಬಟ್ ಪೂಜೆ ಮಾಡಬೇಕು ಅಷ್ಟು ಮಾತ್ರ ಗೊತ್ತಿತ್ತು. ಹೀಗೆ ನಂಬಬೇಕು, ಏನೋ ನಂಬಿದ್ರೆ ನಮ್ಮ ಜೀವನ ಚೇಂಜ್ ಆಗುತ್ತೆ, ಇದೆಲ್ಲ ನನಗೆ ದೇವರೇ ಗೊತ್ತಿರಲಿಲ್ಲ. ಅದಾದಮೇಲೆ ಹಿಂಗೆ ಯೂಟ್ಯೂಬ್ ನೋಡಬೇಕಾದ್ರೂ ಅಥವಾ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೇ ಒಂದು ಪ್ಲೇಸ್ ಬಗ್ಗೆ ತುಂಬ ವೈರಲ್ ಆಗ್ತಾ ಇರುತ್ತೆ. ಅದೇನೋ ನನಗೆ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಈ ದೇವ್ರ ವಿಚಾರದಲ್ಲಿ ಸಡನ್ನಾಗಿ ನಾವೇನಾದರೂ ಅಂದ್ಕೊಂಡ್ರೆ ಅದು ಹೋಗೋಕ್ಕಾಗಲ್ಲ. ಅವರಾಗೆ ಕರೆಸ್ಕೊಬೇಕು. ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ನಮ್ಮ ಇಚ್ಛೆಯಂತೆ ನಾವು ಹೋಗೋಕ್ಕಾಗಲ್ಲ. ಅದು ಮಾತ್ರ ಸತ್ಯದ ಮಾತು. ನಾನು ಹಂಗೆ ಅಂದ್ಕೊಳ್ತಾ ಇರುವಾಗ ಒಂದಿನ ಆ ದಿನವೂ ಬಂದುಬಿಡುತ್ತೆ. ಹೋಗ್ತೀವಿ, ನನ್ನ ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತೀವಿ. ಫ್ಯಾಮಿಲಿ ಅಂದರೆ ನಾನು, ನನ್ನ ಹಸ್ಬೆಂಡು, ಮಕ್ಕಳು ಹೋಗ್ತೀವಿ. ಹೋದಾಗ ನೋಡ್ಕೊಂಡು ಬರೋಣ ಅಂತ ಹೋಗ್ತೀನಿ. ಅಲ್ಲಿ ಕಾಯಿ ಕಟ್ಟೋ ಸಂಪ್ರದಾಯ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾನು ಕಟ್ಟೇ ಬಿಡ್ತೀನಿ ಅನ್ನೋ ಥರ ಒಂದು ಮನಸ್ಸಲ್ಲಿ ಒಂದು ಅಂದ್ಕೊಂಡು ಕಟ್ತೀನಿ. ಅದು ಕಟ್ಟಿದ್ಮೇಲೆ 9 ವಾರ ಕಟ್ಟಬೇಕು ಅಂತ ಆಗುತ್ತೆ. ಆಮೇಲೆ ಆವತ್ತಿನ ದಿನ ಕಟ್ತೀನಿ. ಅವತ್ತೇನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ಏನೋ ನನ್ನ ಮನಸ್ಸಲ್ಲಿ ಚೇಂಜಸ್ಸು ಅವತ್ತು ಗೊತ್ತಿಲ್ಲ. ಟೆಂಪಲ್ಗೆಲ್ಲ ಹೋದಾಗ ಹೆಂಗಾಗುತ್ತೆ, ನಾವು ಸೋತು ನಿಂತಾಗ ಎಲ್ಲೋ ಒಂದು ಕಡೆ ಏನೋ ಸಿಕ್ತು ಅನ್ನೋ ಥರ ಆಗುತ್ತೆ. ತುಂಬ ಚೇಂಜಸ್ ಕಾಣುತ್ತೆ ನನಗೆ. ಸರಿ, ಅಲ್ಲಿಂದ ಬಂದಮೇಲೆ ಅಂದ್ಕೊತೀನಿ, ನನ್ನ ಕೈಲಿ ಹೋಗೋಕ್ಕಾಗುತ್ತಾ? 9 ವಾರ ಅಂತ ಹೇಳಿದ್ರೆ ತುಂಬ ದೂರ. ನಾನು ಇರೋದು ಬೆಂಗಳೂರಲ್ಲೇ ಆದ್ರೂ ಅಲ್ಲಿಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಒಬ್ಬಳೇ ಹೋಗೋಕ್ಕಾಗಲ್ಲ. ಪ್ರತಿ ಸಲವೂ ಫ್ಯಾಮಿಲಿ ಜೊತೆನೇ ಹೋಗೋಕ್ಕಾಗಲ್ಲ. ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ರಶ್ ಇರ್ತಾರೆ. ಅಂಥ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏನು ಮಾಡೋದು ಅಂತ ನನ್ನ ಮೈಂಡಲ್ಲಿ ಬರುತ್ತೆ. ಆದರೆ ಬಿಡು, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ವಾರ ನನಗೇನೆ ಧೈರ್ಯ ಬರುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ಒಬ್ಬಳೇ ಎಲ್ಲೂ ಹೋಗ್ತಾನೇ ಇರಲ್ಲ. ಹೋಗೋದಕ್ಕೂ ಭಯ ಪಡೋಳು. ನೆಕ್ಸ್ಟ್ ವಾರ ನಾನು ಒಬ್ಬಳೇ ಹೋಗಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಒಬ್ಬಳೇ ಹೋಗ್ತೀನಿ ಕೂಡ. ಫಸ್ಟ್ ದಿನ ಹೋಗ್ಬೇಕಾದ್ರೆ ಯಾರಿಗೂ ಗೊತ್ತಿರಲ್ಲ ಹಿಂಗೆ ಹೋಗಬೇಕು. ಸೆಕೆಂಡ್ ವೀಕಲ್ಲಿ ಹೋಗ್ಬೇಕಾದ್ರೆ ನನಗೆ ಗೊತ್ತೇ ಇರಲ್ಲ. ನಾನು ಚೆನ್ನಾಗಿ ಒಂಥರ ಗೊತ್ತಿರೋರ ಥರ ಆ ಪ್ಲೇಸಿಗೆ ಹೋಗ್ತೀನಿ. ಹೋಗ್ಬಿಟ್ಟು ಯಥಾ ಪ್ರಕಾರ ಕಾಯಿ ಕಟ್ತೀನಿ, ಸಂಕಲ್ಪ ಮಾಡ್ಕೊತೀನಿ.
ಬರ್ತೀನಿ. ಹಂಗೆ ವಾರಗಳು ಕಳೀತಾ ಇರಬೇಕಾದ್ರೆ ಮಧ್ಯದಲ್ಲಿ ನಾವೇನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಡಚಣೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಆ ಥರ ನನಗೆ ದುಡ್ಡಿಗೆ ಪ್ರಾಬ್ಲಮ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಆದ್ರೂ ಅದು ಯಾವಾಗ ಆಗ್ತಾಯಿತ್ತು ಅಂದರೆ ನಾನು ಹೋಗೋ ಒಂದು 3-4 ದಿನ ಹಿಂದೆ ಆಗ್ತಾಯಿತ್ತು. ಅಯ್ಯೋ ನನಗೆ ಈ ವೀಕಲ್ಲಿ ಹೋಗೋಕ್ಕಾಗಲ್ವೇನೋ, ಅಯ್ಯೋ ದುಡ್ಡಿಲ್ವಲ್ಲ, ಏನಪ್ಪ ಮಾಡಲಿ ಅಂದ್ಕೊಂಡಾಗ್ಲೇ ಅದು ಇಲ್ಲಿಂದನೂ ಅಡ್ಜಸ್ಟ್ ಆಗ್ತಾಯಿತ್ತು ಆಯಿತಾ. ತುಂಬ ಖುಷಿ ಆಗ್ತಾಯಿತ್ತು. ಅಂತೂ ಇಂತೂ ನಾನು 9 ವೀಕ್ ಮುಗಿಸಿದ ಮೇಲೆ ನಾನು ಅಲ್ಲಿ ಹೋಗಿ ನಾನು ಸಂಕಲ್ಪ ಮಾಡೋದೇ ಬೇರೆ ವಿಚಾರ, ನನಗೆ ಬೇಕು ಅಂತ ಆಯಿತಾ. ಆದರೆ ನನಗೆ ನಿಜವಾಗ್ಲೂ ಅಂದ್ಕೊಳ್ಳಲ್ಲ ನನ್ನ ಲೈಫಲ್ಲಿ ಇನ್ನೇನೋ ಸಿಗುತ್ತೆ, ನಾನು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ನನಗೇನೋ ದೇವ್ರು ಕೊಡ್ತಾರೆ ಅಂತ ದೇವರಾಣೆ ಅಂದ್ಕೊಳ್ಳಲ್ಲ. ಅದಾಗಿಯೇ ಮುಗಿಸಿ ಆಗುತ್ತೆ 1 ಮಂತಲ್ಲಿ ನನಗೆ ರಿಸಲ್ಟ್ ಗೊತ್ತಾಗುತ್ತೆ. ಕರೆಕ್ಟಾಗಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬಂದು ಹೇಳ್ತಾರೆ, ನೀನು ಏನಾದರೂ ಮಾಡಬೇಕು, ನೀನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ತಾರೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು, ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು. ನನಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತ ಇರಲಿಲ್ಲ, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದು ನಮ್ಮ ಮನೆಯವ್ರ ಹತ್ರನೂ ಹೇಳ್ಕೊಂಡಿರ್ತೀನಿ. ಬಟ್ ಇವಾಗ ನೋಡೋ ಪ್ರಕಾರ ಮೇಕಪ್ ಕೋರ್ಸ್ ಮಾಡಬೇಕಂದ್ರೆ ತುಂಬ ಅಮೌಂಟು ಕೊಡಬೇಕಾಗುತ್ತೆ. ಬಟ್ ಅಷ್ಟು ನಮ್ಮ ಹತ್ರ ಇರಲಿಲ್ಲ, ನಮ್ಗೆ ಆಗಲ್ಲ ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಏನಾದರೂ ಮಾಡಿಸೋದಿದ್ರೆ ಹಿಂಗೆ ಮಾಡಿಸಪ್ಪ ಅನ್ನೋ ಥರ ನಾನು ಅವ್ರ ಹತ್ರ ಹೇಳ್ತೀನಿ. ಅದೇನು ದೇವರು ಎಲ್ಲೆಲ್ಲಿಂದ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲದೇ ನಮ್ಮ ಮನೆಯವರು ಅದನ್ನು ಸರ್ಚ್ ಮಾಡೋಕ್ಕೆ ನೋಡ್ತಾರೆ. ಎಲ್ಲಾದರೂ ಇದೆಯಾ ಅಂತೇಳ್ಬಿಟ್ಟು ಹತ್ರದಲ್ಲಿ ಎಲ್ಲಾದರೂ ಅಕಾಡೆಮಿಗಳು ಸಿಗುತ್ತಾ, ಇನ್ಸ್ಟಿಟ್ಯೂಟ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಅವ್ರು ಯಾವತ್ತೂ ಅವ್ರ ಮನಸ್ಸು ಕೂಡ ಮಾಡಿರಲ್ಲ ಇವಳಿಗೆ ಏನಾದರೂ ಮಾಡಿಸ್ಬೇಕು ಅಂತ. ಬಟ್ ಅವ್ರ ಮನಸ್ಸಲ್ಲಿ ಹೆಂಗೆ ಬಂತು ಅಂತಲೂ ನನಗೆ ಗೊತ್ತಿಲ್ಲ. ಆಮೇಲೆ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಅದೇ ಪ್ರಕಾರ ಒಂದು ಕಡೆ ಸಿಕ್ಕಿದ್ರೆ ಅವ್ರ ಇಷ್ಟ ಏನು ಗೊತ್ತಾ, ಅವ್ರ ಫ್ಯಾಮಿಲಿಯಲ್ಲೇ ಒಬ್ಬರು ಬ್ಯೂಟಿಷಿಯನ್ ಇದ್ದಾರೆ, ನೀನು ಅದೇ ಥರ ಆಗಬೇಕು, ನನಗೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಇಷ್ಟ ಇಲ್ಲ ಅಂತ ಅವರು. ನನ್ನ ಮನಸ್ಸಲ್ಲಿ ನನಗೆ ಮೇಕಪ್ ಆರ್ಟಿಸ್ಟ್ ಬೇಕಪ್ಪ, ನಂಗೆ ಬ್ಯೂಟಿಷಿಯನ್ ಇಲ್ಲ ಅಂದರೂ ಪರವಾಗಿಲ್ಲ, ನಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನಾನು. ಆದರೆ ದೇವ್ರ ಇಚ್ಛೆ ಏನಂತಂದರೆ ಅವ್ರ ಇಷ್ಟದಂತೆಯೂ ಸಿಗುತ್ತೆ, ನನ್ನ ಇಷ್ಟದಂತೆಯೂ ಸಿಗುತ್ತೆ, ಫುಲ್ಲು ಎಲ್ಲ ಸಿಗುತ್ತೆ ಅನ್ನೋ ಥರ. ಬ್ಯೂಟಿಷಿಯನು, ಮೇಕಪ್ ಆರ್ಟಿಸ್ಟು ಮತ್ತು ಹೇರ್ ಡ್ರೆಸ್ಸರ್, ಈ ಥರ ಎಲ್ಲ ಟೋಟಲ್ ಕೋರ್ಸ್, ಕಾಸ್ಮೆಟಾಲಜಿ ಕೋರ್ಸು ನನಗೆ ಸಿಗುತ್ತೆ ಆಯಿತಾ. ಅದು ತುಂಬ ಕಡಿಮೆ ಪ್ರೈಸಲ್ಲಿ, ತುಂಬ ಕಡಿಮೆ ಅಂತ ಏನಿಲ್ಲ, ಅಮೌಂಟ್ ಕೂಡ ಜಾಸ್ತಿನೇ ಇತ್ತು. ಬಟ್ ಎಲ್ಲ ಫೆಸಿಲಿಟಿ EMI ಫೆಸಿಲಿಟಿ ಥರ ಸಿಗುತ್ತೆ ನನಗೆ. ನಿಜವಾಗ್ಲೂ ನಂಬೋಕ್ಕಾಗಲ್ಲ. ನಮ್ಮ ಹತ್ರ 10,000 ಇರುತ್ತೆ ನಾವು ಅಕಾಡೆಮಿಕ್ ಕಾಲಿಟ್ಟಾಗ. ಅಲ್ಲೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಇವತ್ತು ಲಾಸ್ಟ್ ಡೇಟ್ ಇದೆ, ನೀವು ಇವತ್ತು 8,000 ಕಟ್ಟಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ, ಇದು ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ ಅಂತ. ಅಲ್ಲಿಂದ ನನ್ನ ಜೀವನ ಶುರು ಆಗುತ್ತೆ. ಆಮೇಲೆ ನಡೆದಿದ್ದೆಲ್ಲ ಒಂದು ಅದ್ಭುತನೇ ಅಂತ ಹೇಳ್ಬೋದು. ಹೀಗೆ ನನ್ನ ಜೀವನ 1 ಇಯರ್ ನನಗೆ ಏನೆಲ್ಲ ಕಳ್ಕೊಂಡಿದ್ನೋ ಎಲ್ಲನೂ ಸಿಕ್ತು. ಅದು ನಿಜವಾಗ್ಲೂ ಯಾವುದು ಸುಮ್ಮನೆ ಸಿಗಲಿಲ್ಲ. ನಿಜವಾಗ್ಲೂ ಅದು ನಾನು ಇವತ್ತಿಗೂ ನಾನು ನಂಬೋ ದೇವರಿಂದನೇ ಸಿಕ್ಕಿದ್ದು ಅಂತ ನಂಬ್ತೀನಿ. ಪ್ರತಿಯೊಂದು ಹೆಜ್ಜೆಲೂ ನಾನು ಆ ದೇವ್ರನ್ನೇ ನೆನೆಸ್ಕೊತೀನಿ. ಏಕೆಂತೇಳಿದ್ರೆ ಎಲ್ಲೋ ಇದ್ದೋಳನ್ನ ಇನ್ನೆಲ್ಲಿಗೋ ಸೇರಿಸಿ ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕಲ್ವ. ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಸಿಗುತ್ತೆ. ಒಳ್ಳೆ ರೀತಿಲಿ ಒಳ್ಳೆ ದಾರಿಲಿ ನಡೆದ್ರೆ ನಾವು ಸಿಗುತ್ತೆ. ಅದಕ್ಕೇ ಮನುಷ್ಯರನ್ನ ನಂಬಾರ್ದು, ದೇವ್ರನ್ನ ನಂಬಿದ್ರೆ ನಾವೆಲ್ಲಾದರೂ ಬದುಕ್ಬೋದು ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ಲು. ನಾನು ಕಾಯಿ ಸಂಕಲ್ಪ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಟೇರಮ್ಮ ಟೆಂಪಲ್, ಹೊಸಕೋಟೆ ಕಾಟೇರಮ್ಮ ಟೆಂಪಲಲ್ಲಿ. ನಿಜವಾಗ್ಲೂ ಅದ್ಭುತದಲ್ಲಿ ಅದ್ಭುತ. ನಿಜವಾಗ್ಲೂ ಅಲ್ಲಿ ಒಂದು ದೊಡ್ಡ ಶಕ್ತಿನೇ ಇದೆ ಆಯಿತಾ. ಒಂದು ಸಲ ನಂಬಿದರೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ಅದಾದಮೇಲೆ ನಾನು ನಂಬಿದ್ದೆ ರಾಯರನ್ನ. ನಾನು ಅದಕ್ಕೆ ಯಾವಾಗಲೂ ನೆನೆಸ್ಕೊಳ್ಳೋದು ಇವರಿಬ್ಬರನ್ನೇ. ಏಕೆಂತೇಳಿದ್ರೆ ನನ್ನ ಜೀವನ ಬದಲಾಗಿದ್ದೇ ಈ ನನ್ನ ತಾಯಿಯಿಂದ, ಈ ನನ್ನ ತಂದೆಯಿಂದ ಅಂತ ನಾನು ಹೇಳ್ತೀನಿ. ಏಕೆಂತೇಳಿದ್ರೆ ನನ್ನ ಜೀವನ ಈ ವಿಡಿಯೋ ನಾನು ಅಂದ್ಕೊಂಡಿದ್ದೀನಿ ನನ್ನ ಥರನೇ ಯಾರೋ ಎಲ್ಲೋ ಒಂದು ಕಡೆ ಕಷ್ಟಪಡ್ತಿರೋ ಒಂದು ವ್ಯಕ್ತಿಗೆ ತಲುಪುತ್ತೆ ಅಂತ. ಪ್ರತಿಯೊಬ್ಬರು ಪಟ್ಟಿರ್ತಾರೆ, ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇರ್ತಾರೆ. ನಿಜವಾಗ್ಲೂ ನಾನು ಹೇಳೋದು ಇಷ್ಟೇ, ದೇವ್ರನ್ನ ನಂಬಿ, ಜನಗಳನ್ನ ನಂಬೋದಕ್ಕೆ ಹೋಗ್ಬಿಡಿ. ದೇವ್ರನ್ನ ನಂಬಿ ಒಂದಿಲ್ಲ ಒಂದಿನ ನೀವು ನನ್ನ ಥರನೇ ಇನ್ನೊಬ್ಬರಿಗೆ
ಈ ಥರ ಹೇಳ್ಕೊಳೋಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.